ಹಂಗಾರೆ ಪತ್ತೆ ಮಾಡಿದ್ರಿ ಅನ್ನಿ. ಅಲ್ಲ ನನ್ನ ಮಗನಿಗೆ ಏನು ಬಂದಿತ್ತು ಕೇಳು. ತಾನು ಹುಸಿದ ಮುಗಿನ ತಾನೇ ಕತ್ಕೊಂಡು ಹೋಗೋನಲ್ಲ. ದಕ್ಷತಾಗಿರೋ ಗಂಡಸು ಎಲ್ಲರೇ ಇಸ್ಕೊಂಡು ಹೊಚ್ಕಟ್ಟಾಗಿ ಹೆಡ್ತಿ ಮಕ್ಕಳನ್ನ ನೋಡ್ಕೋಬೇಡ ಅಂತ ಅಂದಿತ್ತಂತೆ. ಬಿಡ್ಬೇಕಾಗಿತ್ತು ನಾಕ ಅವನಿಗೆ. ಸುಮ್ಮನೆ ಬರ್ನೇ ಬರ್ದಾಗಿತ್ತು ನೀವು ಬಿಟ್ಟು ಬಂದಿದ್ರೆ ಸರಿಯಾಗಿರೋದು ಅಲ್ಲಿಗೆ. ಅಯ್ಯೋ ಏನು ಬಿಟ್ಟಿದತೆ, ಏನತ್ತಾಗೆ ಗುಳು ಅಂತ ಹೇಳ್ತಾನೆ. ಹಂಗೆ ಒಡೆಕ್ತಾನೆ ಮನ್ಸು ಬಂದದ ಹೋಗಿ ಏನತ್ತಾಗೆ ಒಡೆಕು ಮನ್ಸು ಬಂದಿಲ್ಲ ನಮಗೆ ಕತೆ. ನಾವು ಹಂಗೂ ಭಾಳ ಅದೃಷ್ಟೋ, ಎಷ್ಟು ಅದೃಷ್ಟಿದ್ರು ಏನು ಮಾಡಿದ್ರು ಒಳ್ಳನೇ ಬರೀ ಒಳ ಹಿಡಿದ್ಬಿಟ್ಟ. ಏನು ಮಾಡಿರಿತ್ತಾಗೆ ಈಗ ನಮ್ಮಂಗೆ ಅಲ್ವಾ, ಎಷ್ಟೇ ಆದ್ರೂ ಈಗ ನಮ್ಮ ಮಕ್ಕಳು ನಮ್ಮ ದೂರ ಆದ್ರೆ ನಮ್ಗೆ ಎಷ್ಟು ನೋವು ಹೇಳಿ ಹಂಗೆ ಅಲ್ವಾ ಅನ್ಕೊಂಡತ್ತಾಗ ನಾವು. ಅಯ್ಯೋ ಬುಡಿಯತ್ತಾಗೆ ಇನ್ನೇನು ಮಾಡೋಕ್ಕದು, ಒಡೆದೇನು ಪ್ರಯೋಜನ. ಒಡೆಯೋದು ಬಡಿಯೋದು ಯಾವ್ದು ಏನು ತಿರೋದದು. ಬಿಡ್ಬೇಕಾಯ್ತು ನಾಲ್ಕು ಕಸ ಕೂತ್ಕೊಂಡೆ ನೀನು. ನನ್ನ ಮಗ ಆಡ್ದಂಗೆ ಆಡ್ಕೊಂಡು ಅಲ್ಲ ಮುಗಿನಂಗೆ ಓದ್ಕೊಳೋದವನು ಅವ್ನು ಕಣ್ಣಿಂಗೆ ಹೋಗ ಅವ್ನು ಬಂದೋಗ. ನೀಯತ್ತಿರ್ಬೇಕಾಗಿತ್ತು ಮುಂಚಿನಲ್ಲಿ, ನೀಯತ್ತಾಗಿತ್ಕೊಂಡು ಅವ್ನು ಇರ್ತೀಯ ಮುಗಿನ ನೋಡ್ಬೇಡ ಅಂತ ಯಾರು ಹೇಳ್ತಿದ್ದವರು, ಇರೋಕ್ಕಾಯ್ತಿಲ್ವಾ? ಏನು ಮಾಡೋದು, ಬಡ್ಡೆವು ಮಾಡ್ಕೊಬಿಡ್ತವೆ. ಈಗ ಹತ್ರ ಏನು ಪ್ರಯೋಜನ, ಏನು ಗುಡು ಅಂತ ಹೇಳ್ತಿದ್ದ. ಹಂಗೂ ಹೆಂಗಾರಿ ಮಾಡಿ ಗಣ್ಣು ಇರ್ತು ಒಂದು ಮಾಡಿ ಅಂತ ಏನು ಹುಸಿ ಕೇಳ್ಕಣ್ಣ. ಏನು ಒಂದು ಮಾಡಿರಿ ಎಂತ ಒಂದು ಮಾಡಾರಂತ ಅವನ್ನ. ಅದೇ ಬಂದ್ಬಿಟ್ಟು ಇನ್ನೊಂದು ದಿವಸ ಇನ್ನೊಂದು ಕೆಲಸ ಮಾಡಲಿ ಅಂದ್ಬಿಟ್ಟು ಅವನ್ನ ಮನೆ ಒಳಗೆ ಸೇರ್ಸ್ಕೊಂಡು ಕೂತ್ಕೊಳ್ಳೋಕ್ಕದ ಮಕ್ಳು ಕಳ್ಳನ. ತನ್ನ ಮುಗಿನ ತಾನೇ ಕತ್ಕೊಂಡು ಹೋಗಾನೆ. ನಾವು 9 ತಿಂಗಳ ವೇಣದ್ದು ಎಷ್ಟು ಸಂಕಟಪಟ್ಟಿತ್ತು. ಅಲ್ಲ ಮನ್ಸು ಬಿಡಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ನನ್ನ ಮಗನಿಗೇನು ಗೊತ್ತು. ಅವ್ನು ಬೋಸಿರೋದು ಗೊತ್ತು, ಆ ಕಷ್ಟ ಏನೋ ನರ್ಕ ಏನೋ ಅಂತ ಅವ್ನು ಕಂಡಿದ್ದಾನೆ. ಹೆಂಗೋ ಬುಡಿಯತ್ತಾಗೆ ಎಲ್ಲ ಕಂಡ್ಕ ಕಳ್ದಂಗಾಯ್ತು. ಏನೋ ಒಂದು ಒಳ್ಳೇದಾಲಿ. ಎಲ್ಲೋಗಿದವ ನೀನು? ಪತ್ತನೇ ಇಲ್ಲ, ನಾವು ಬಂದು ಓಸಿ ಗೊತ್ತಾಯ್ತಾ? ತಗೋಗಿದ್ದ ಕಣಪ್ಪ, ಒಂದಿಡಿ ಆರಕ್ಕೆ ಕುಯ್ಕೊಬರಕ್ಕೆ ಅಂತ ಹೋಗಿದ್ದ. ಸರಿ ಆಯಿತು, ಓದಿರಂಗಾರೆ ಮುಖದ ಓಡ್ಪತ್ತಿ ಸುಮ್ಕಿರು. ಹೋಗ್ಲಿ ನಂದ್ರೆ ಆತದ್ಲ ಮಗ. ನನಗೆ ಎಷ್ಟೊತ್ಕ ಮುಗಿನ ನೋಡಂಗಾಗದೆ, ಒಳ್ಳೆ ಚಿಂದಂಗದೆ ಮಗ ಅಂತೆ ಮುಗಿನ. ಯಪ್ಪ ಹೊಸಿ ಬೇಜಾರಾಗ್ಲಕ್ಕಲ್ಲ ಮಗ ನನಗಂತೂ. ಅಕ್ಕು ನಾನು ಹೊಸಿ ಬೇಜಾರು ಮಾಡ್ಕೊಳ್ಳಿ. ಅವತ್ತು ಕೂತ್ಕೊಂಡು ಆ ಚಂದೊಳ್ಳಿ ಮುಗಿನ ಈ ಕೆಲಸ ಮಾಡ್ಬಿಟ್ರಲ್ಲ ಯಾರು ಅವನು ಅಂತ ಗೊತ್ತಿಲ್ಲ. ನಾಯಿ ಒಟ್ಪ ಅವ್ರು ಬೀದಿಲಿ ಜಾಸ್ತಿ ನಾಯಿಗಳಾಗಿದ್ದಾವಂತೆ. ಎಲ್ಲ ಒಳಗೆ ನುಗ್ಬಿಟ್ಟು ಹೇಳ್ಕೊಂಡೋಗದೆ. ಮುಗ ಮಾತ್ರ ಮುತ್ನಂಗದೆ, ಹೊಸಿ ಚೆನ್ನಾಗಿದ್ದದ ಮುಗ. ನಾವು ಚೆನ್ನಾಗಿದ್ದದ ಕೈಲಾಗಿದ್ದದ. ಎಲ್ಲಿ ಹೆಂಗೆ ಅಲ್ಲ ಮಗಿನದು ಹೆಂಗೆ ಸಾಕಂಡ ಮುಗ ಕೈಲಾಗಿಲ್ಲ, ಚೆನ್ನಾಗದೆ. ಏನೋ ಹೊಸ್ಕಿಸಿನ ಅಲ್ಲಿ ಕುಡಿಸ್ತಿದ್ದೇನೋ, ಚೆನ್ನಾಗಿ ನೋಡ್ಕೊಂಡಿದ್ದ. ಏನು ಮುಗಿಗೆ ಹೊಸ ಬಟ್ಟೆ ನಿಕ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದ. ಬಾಯಲ್ಲಿ ಮುನ್ನಾಕ ಅವನ ಮಗಿನ ಅವನು ಸಾಕಳಕ್ಕೆ ಕತ್ಕೊಂಡು ಹೋಗ್ಬೇಕು ನೋಡು. ಅದಕ್ಕೆ ಮತ್ತೆ ನ್ಯಾರವಾಗಿಲ್ಲ ಅಂದರೆ ಯಾವುದಾದ್ರೂ ಅಷ್ಟೇ. ಬಾವ ನಾನು ಅಲ್ಲಿ ತಗೋಬೇಕು ಕೆಲಸದೇ ಇರಿ, ಊಟ ಮಾಡ್ಕೊಂಡು ಹೋಗಿರಂತೆ. ಅಯ್ಯೋ ನನಗೂ ಬೇಕಾದಷ್ಟು ಕೆಲಸ ಅದ ಕಣ್ ಬಾವ, ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ ಒಂಚೂರೇ. ಇಲ್ಲ ಊಟ ಬೇಡಕತ್ತೆ, ಬರಗಲ್ಲಿ ಹೋಟ್ಲಲ್ಲಿ ಉಣ್ಕೊಬಂದು. ಹಂಗಾರೆ ಈಗ ಓದಿರಾ? ಹೋಗಿ ನೋಡ್ಕೊ ಬರ್ತೀವಿ. ಜೀವ ತಡಿತಿಲ್ಲ ಯಾಕ ಕಡೆ. ಓಟ್ ಪುರೋಗಿ ಮತ್ತೆ ಅವ ಲಕ್ಷ್ಮಿ ಹೋಗೋದ ಅಂತಿಲ್ಲ ಮತ್ತೆ. ಹೋಗಿ ಹೋಗು, ನಾವು ಇವತ್ತು ಹೋಗಿ ನಾಳೆಗೆ ಬಂದ್ಬಿಡ್ತೀವಿ. ನಾಳೆಗೆ ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಡು ಬರೀವ್ರಂತೆ. ಸರಿ ಆಯ್ತು, ಓಟ್ ಪುರೋಗಿ ಮತ್ತೆ. ಲಕ್ಷ್ಮಿ ಹೋಗ ಅತ್ತೆ ಅವ ಪುಟ್ಟಿ ನೋಡ್ಕೊಂಡು ಮಗಿ ನೋಡ್ಕೊಂಡು ಊರಿಗೆ ಹೋಗಿ ಬರ್ತೀವಿ ಕಣವ. ಅತ್ತೆ ನಾನು ಹೋಗೋದಂತಿದ್ದೆ. ನಾವು ಇವತ್ತು ಹೋಗಿ ಬಂದ್ಬಿಡ್ತೀವಿ. ಇವತ್ತು ಹೋಗಿ ನಾಳೆಗೆ ಬಂದ್ಬಿಡ್ತೀವಿ. ನೀನು ಹೋಗಿ ಸುಮ್ಕಿರು, ನಾಡ್ದು ಹೋಗಿ ಒಂದು ವಾರ 15 ದಿವಸ ಇದ್ಬಿಟ್ಟು ಆರಾಮಾಗಿ ಬರೀವಂತೆ. ಸುಮ್ಕಿರು, ನಾವು ಮೊದಲು ಮುಗಿನ ನೋಡ್ಬೇಕಲ್ಲ ಮಗ. ಇಲ್ಲಿ ಅಡುಗೆ ಪಡ್ಗೆ ಮಾಡ್ಕೊಡ್ಬೇಡ್ದ. ಸರಿ ಅತ್ತೆ ಆಯಿತು, ಹೋಗ್ಬಿಟ್ಟು ಬನ್ನಿ ಮತ್ತೆ. ಸರಿ ಆಯಿತು ಕಣ್ಮಗ, ಹುಷಾರು ಮನೆ ಕಡಿಕೆ. ಸರಿ ಆಯಿತು ಅತ್ತೆ, ಬಕ್ಕ ಮತ್ತೆ ಹೋಗದ. ಅತ್ತೆ ಈಗ ಬಂದ್ರೆ? ಈಗ ಬಂದ ಕಣ್ಮಗ. ಅತ್ತೆ ತಡೀರಿ, ಚಾಪೆ ತತ್ತೀನಿ. ಅವ ಅತ್ತೆರು ಬಂದವ್ರೆ. ಅಯ್ಯೋ ಚಾಪೆ ಬೇರೆಯ, ಕುತ್ಕೋ ಸುಮ್ಮನೆ. ಏನಂಗೆ ಎಲ್ಗೋಗಿತ್ತಿದ್ದೆ? ಎಲ್ಗೋಗಿತ್ತ ಮಾಡ್ಕೊಂಡು ಕಣ್ಬಿಟ್ಕೊಂಡು ಎಲ್ಲೋಗಿತ್ತು? ಏನನೇ ಎಲ್ಲಿಗೆ ಹೋಗಿದೆ ನೀನು? ಎಲ್ಲಿಗೋಗಿದ್ದೆ ನೀನು? ಅಪ್ಪನ ಮನೆಗೆ ಹೋಗಿದ್ದ? ಅಪ್ಪನ ಮನೆಗೆ ಯಾಕೆ ಹೋಗಿದ್ದೆ ನೀನು? ಅಪ್ಪನ ಮನೆಗೆ ನೀನು ನೋಡ್ಕೊಬರಕ್ಕಾಗಿದ್ದ ನನ್ನ ಮಗನ ತುಂಡ? ಅಪ್ಪನ ಮನೆಗೆ ಹೋಗಿದ್ದೆ ನೀನು? ಓಹೋ ಮಾತಾಡೋದು ನೋಡಿ, ಮಾತಾಡಿದ್ರೆ ಎಷ್ಟು ಮಟ್ಟಿಗೆ ಮಾತಾಡ್ತಿದ್ದು ಅಂತ. ಏನು ಮಾತಾಡೋದು ನೀನು? ಯಾಕಮ್ಮಿ ಮಾತಾಡಿ ನೀನು? ಮಾತಾಡ್ಬೇಡ ನೀನು. ಅತ್ತೆ ಕೆಳಗಡೆ ಕೂತ್ಕೊಂಡ್ರಲ್ಲತ್ತೆ. ಅವ 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 ಇಲ್ಲಿ ಅತ್ತೆ ಇರ್ಬೋದಾರೆ. ಬಿಟ್ಟೆಮ್ಮ ಈಗ ಬಂದ್ರೆ ಉಂಕನ್ ಬಿಟ್ಟೆಮ್ಮ. ಚೆನ್ನಾಗಿದ್ದೀರ? ಚೆನ್ನಾಗಿವ್ನಿ. ದೊಡ್ಡ ಬೀಗ್ರೆ ಚೆನ್ನಾಗಿದ್ದೀರ? ಉಂಕನವ ಚೆನ್ನಾಗಿವಿ. ಎಲ್ಗೋಗಿದ್ರಿ? ಆಚೆಲ್ ಪಾತ್ರೆ ಬೆಳಗ್ತಿದೆ, ಕೂತ್ಕೊಳ್ಳಿ. ಒಂಚೂರು ಕಾಪಿ ಕಾಯಿಸ್ಕೊಡ್ತೀನಿ. ಸುಮ್ಕಿರಿ ಮಾಡಾಕೈತದೆ. ಕಾಯಿಸಿದ್ರಿ ಸುಮ್ಕಿರಿ ಆಮೇಲೆ ಕೂತ್ಕೊಳ್ಳಿ. ಒಂಚೂರು ಕಾಯಿಸ್ಕೊಟ್ಟಣ. ಅಕ್ಕ ಬರ್ನಿಲ್ಲ? ಅಯ್ಯೋ ಅವಳೇನು ಬರ್ತೀನಿ ಅಂತಿಲ್ಲ ಕಣವ. ನಾ ಮುಂದಾಗ ಹೋಗಿ ನೋಡ್ಕೊ ಬಂದ್ಬಿಡ್ತೀವಿ. ಆಮೇಲೆ ಬೇಕಾದ್ರೆ ಬರುವೆ ಹೋಗುವೆ. ನೀನು ಸುಮ್ಕಿರೋ ಅಂದ್ಬಿಟ್ಟು ಅಂದಿವಿ. ನಮಗೆ ನೋಡಂಗಾಗ್ಬಿಡ್ತು. ಅದಕ್ಕೆ ಬಂದು. ಅಯ್ಯೋ ಸಿಕ್ಕಿಲ್ಲ ಹಾಕಿ ನೀವು ಬರಬಾರ್ದು ಅಂತ ಇದ್ದದ. ಸರಿ ಎಲ್ಲ ನಿಮ್ಮ ಅಪ್ಪ ನೋಡ್ತಾ ಮಗಿನ? ನೋಡ್ತು ಈಗ ತಾನೇ ನೋಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ತಡೀಲಿ ಹೊಲ್ತಕ್ಕೆ ಅಂದ್ಬಿಟ್ಟು ಹೋಯ್ತು. ಹೊಸಿ ಕೆಲಸ ಅದೇ ಅಂದ್ಬಿಟ್ಟು ಈಗ ಸಮಾಧಾನ ಆಯ್ತು ಅಪ್ಪ. ನೆನ್ನೆ ಮನೆಯಿಂದ ಅವತ್ತಿಂದನೂ ಏನು ಹುಷಾರು ತಪ್ಪಂಗೆ ಮನ್ಗಿದ ಮಗ್ಳು ಎದ್ದಿತ್ತಿಲ್ಲ. ಈಗ ಎದ್ದೋಯ್ತು ಮಗಿನ ಹೋಗ್ಬಿಟ್ಟು. ಅವ್ನು ಬಾಯಲ್ಲಿ ಮುನ್ನಾಕಂತ ಹೋಗು. ಅದು ಯಾವ ಬುದ್ಧಿ ಕಲ್ತಿದ್ದಾನೋ ಏನು ತೊಡಗಲ್ಲ ಅಲ್ಲಕನವ. ಏನು ಹೇಳ್ತಿದ್ದಂತೆ ಕಣ್ಮಗ, ಹೊಸಿ ಹೇಳ್ತಿತ್ತಿಲ್ವಂತೆ. ಆ ಪಾಟಿ ಹೇಳ್ತಾ ಕುಂತಿದ್ದಂತೆ. ನಾನು ಇರ್ತೀನಿ, ನನ್ನ ಮಗ ಬೇಕು ನನಗೆ, ನಾನು ದೂರ ಮಾಡ್ಕೊಳಕ್ಕೆ ನಾನು ಇರ್ತೀನಿ, ನನ್ನ ಮಗಿನೂ ನನಗೆ ಬೇಕು ಅಂದ್ಕೊಂಡು ಏನು ಹೊಸಿ ಹೇಳ್ತಿತ್ತಿಲ್ವಂತೆ ಕಣ್ಮಗ. ಪಾಟಿ ಹೇಳ್ತಿದ್ದಂತೆ. ಎಳ್ಳ ಹಾಕತ್ತೆ ನಾವೇನು ಮಾಡೋಕ್ಕಾಗತ್ತೆ? ಬಾಯಲ್ಲಿ ಮುನ್ನಾಕ ನಮ್ಗೆ ಎಷ್ಟು ನೋವು ಕೊಟ್ಟಿದ್ದಾನತ್ತೆ. ನಮಗೆ ನೆಮ್ಮದಿ ಕೊಟ್ಟಿದ್ದಾನತ್ತೆ. ಅವನಿಗೆ ನೆಮ್ಮದಿ ಸಿಕ್ಕಿದ ನಮಗೆ.
ಅವನಿಂದ ಬರೀ ನೋವೇ ಹೊರ್ತು ನೆಮ್ಮದಿ ಅಂತ ನಂಗೆ ಸಿಕ್ಕಿಲ್ಲ ನನಗೆ. ಈಗ ನನ್ನ ಮಗಿನ್ನೂ ನನ್ನಿಂದ ದೂರ ಮಾಡಿಬಿಡೋನಲ್ಲ. ನಾನು ಏನಾಯ್ತಪ್ಪ ಎಂತಾಯ್ತಪ್ಪ ಅಂತ ಯೋಚನೆ ಮಾಡ್ತಾ ಕುಂತಿದ್ದು. ಹೆಂಗೋ ಸೋಮಣ್ಣುವೆ ಭಾವನು ಇರೋದಕ್ಕೆ ಹೆಂಗೋ ಇವತ್ತು ನನ್ನ ಮಗ ನನ್ನ ಜೊತೆಗೆ ಬಂದು ಸೇರ್ಕತ್ತು. ಇಲ್ಲ ಅಂದಿದ್ರೆ ನಾನು ಏನಾಗಬೇಕಾಗಿತ್ತು. ನನ್ನ ಮಗ ಸಿಗ್ನಿಲ್ಲ ಅಂದಿದ್ರೆ ದೇವ್ರಡಂಗು ನನ್ನ ಜೀವ ಮಡಿಕೊಂಡು ಇರ್ತಿತ್ತಿಲ್ಲ ಕಣತ್ತೆ. ಅಯ್ಯೋ ಹಂಗೆ ಅನ್ಬಾರ್ದು. ಅದೇನಂಗೆ ಹಂಗೆ ಮಾತ್ಕೊಳ ಬರೀ ಸಹಾಯ ಮಾತನ್ನೇ ಮಾತಾಡ್ಬಾರ್ದು ಕಣ್ಮಗ ನೀನು. ಅದೇನಂಗೆ ಮಾತ್ಕೊಳ ಇರೋದಂಗೆ ಜೀವ ಮಡಿಕೊಂಡಿರಕ್ಕಿಲ್ಲ ಅಂತ ಏನೇ ಆಗಲಿ ಜೀವ ಕಳ್ಕೊಳ್ಳೋ ಮಟ್ಟಿಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಮನ್ಸೂನ್ಗೆ ಕಷ್ಟ ಮನ್ಸೂನ್ಗೆ ಬಂದರೆ ಮರ್ತು ಬಂದದ. ಏನೇ ಬಂದರೂ ಕಷ್ಟವ ಸುಖ ಅನುಭವಿಸ್ತೀನಿ, ನಾನು ಜಯಿಸ್ತೀನಿ ಅನ್ಬೇಕು. ಅದು ಬಿಟ್ಬಿಟ್ಟು ನಾನು ಜೀವ ಮಡಿಕೊಂಡಿರ್ತಿತ್ತಿಲ್ಲ, ನಾನು ಹಂಗೆ ಮಾಡ್ಕೊಬಿಡೋಣ, ನಾನು ಹಿಂಗೆ ಮಾಡ್ಕೊಬಿಡೋಣ ಅಂತ ಅಂದಾರ ನೀನು. ಓ ಸರಿ ಸರಿ, ಬರೀ ಹಿಂಗೆ ಯಾಕಂದ್ರ ಬರೀ ಹಿಂಗೆ ಮಾತೆತ್ರ ಸಾಕು ಸಹಾಯ ಮಾತನ್ನೇ ಮಾತಾಡ್ತಾಳಲ್ಲ. ನಮ್ಗೆ ಹಂಗೆ ಅನ್ಸ್ಬಾರ್ದು ಜೀವಕ್ಕೆ. ಯಾಕೆ ಹಿಂಗೆ ಹೊಟ್ಟೆ ಉರ್ಸರು ನಮ್ಮನ್ನ? ನಾವೇ ಸರಿಯಾ? ಈ ತೊಡಗಾಲಿಯಿಂದ ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ ಕಂಡು ನಮಗೆ. ಅಲ್ಲ ಮಾತೆತ್ರ ಸಾಕು ಹಿಂಗೆ ಅಂತಾಳೆ ಹಿಂಗೆ ಏನಾರಯ್ಯ. ಅಯ್ಯೋ ನಾನು ಈಗ ಸಾಯ್ತೀನಿ ಅಂತ ಸುಮ್ ಕುತ್ಕೊಬ ಮಗ ಇಲ್ದೋದಾಗ ಆ ಮಾತುಗಳು ಬಾಯಲ್ಲಿ ಬತ್ಕೊಳ್ಳೋ ಬಾಳಾರ ಬಾಯಲ್ಲಿ ಬರಬೇಡ್ದು ತಿಳ್ಕೊ. ಸುಮ್ಮನೆ ಆಡೋದಲ್ಲ ಮಾತಾಡ್ಬಿಡ್ದು ಕಣವ ಅವೆಲ್ಲನೂ. ನೋಡಿ ಪಾಪ ನಿಮ್ಮ ಅವ್ರಿಗೆಲ್ಲ ಎಷ್ಟು ಬೇಜಾರು. ನೀನು ಮಾಡ್ಕೊಂಡೆ ಇನ್ನು ಯಾರು ಮಾಡಿದ್ರ ಅದಕ್ಕೆ ಕೆಲವತ್ತೆ ನಾನು ಅನ್ಭವಿಸ್ಕೊಂಡು ಸುಮ್ಮನಿರೋದು. ನಾನು ಮಾಡಿರೋ ಕರ್ಮ ನಾನು ಅನ್ಭವಿಸ್ಕೊಂಡಿರೋದು ಅದಕ್ಕೆ ಮತ್ತೆ ಇನ್ನೇನು ಮಾಡೋಕ್ಕಾಗಿಲ್ಲ. ಬುಟಾಕು ತಲೆಗೆಡ್ಸ್ಕೊಬೇಡ. ಹೆಂಗೋ ಮಗ ಬತ್ತಾನೆ ಇನ್ಮೇಲೆ ಹುಷಾರಾಗಿ ನೋಡ್ಕೊಂಡು ಹೆಂಗಿರ್ಬೇಕು ಹಂಗಿರು. ನೀನು ಎಲ್ಲೂ ಹೋಗ್ಬೇಡ. ಇತ್ಲು ಕಡೆಗೆ ಹೋಗ್ಬೇಕಾರೆ ಹೆಂಗೆ ಮಾಡಿ ನಿಮ್ಮ ಅವ್ವನ್ನ ಕಳಿಸ್ಬೇಡ. ಇಸ್ಕೋ ಲಕ್ಷ್ಮಿ ಕಳಿಸ್ತೀನಿ. ಒಂದು 15 ದಿವಸ ಇರಲಿ ಇಲ್ಲಿ ಇರ್ತಾಳೆ. ಅಲ್ಗೂ ಇಲ್ಗೂ ಓಡಾಡ್ಕೊಂಡು ನೆಮ್ಮದಿಯಾಗಿ ಕಾಲ ಕಳೆಯೋದು ಕಲಿ. ಬಾ ಮನೆಗೆ ಅಂದರೆ ಏನು ಮಾಡ್ರು ಒಪ್ಪಲ್ಲೇ ನೀನು. ಅಲ್ಲೇ ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ಬರ್ಬೋದಾಗಿತ್ತಲ್ಲವ ಬಾ ಅಂತನ್ವ. ಅಯ್ಯೋ ಇಲ್ಲಕ್ಕ ಸುಮ್ಕಿರತ್ತೆ. ಅವನು ಎಂತೆಂತೆ ಮಾತ್ಕೊಳ್ಳಾಡನೆ ಗೊತ್ತದೆ ನನ್ನ ಗಂಡ. ನನಗೆ ಇವತ್ತಿಗೂ ಮನಸ್ಸಲ್ಲಿ ಚುಚ್ಚುತ್ತವೆ. ನೀನು ಭಾವನ ಮಾಡ್ಕೊಂಡಿದ್ದೀನಿ, ನೀನು ಸೋಮಪ್ಪನ ಮಾಡ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ನನಗೆ ಇದು ಮನಸ್ಸು ಭಾಳ ನೋಯಿಸ್ಬಿಟ್ಟವನೆ. ಈಗ ನಾನು ಬಂದು ಅಲ್ಲಿ ಇಟ್ಕೊಂಡ್ರೆ ನಿಜವೇನು ಅಂತ ಅನ್ಕೊಳಿಕೋ ಜನಗಳುವೆ. ಒಂದ್ಸತಿ ಇಲ್ಲಿ ಬಂದಾಗ ರಂಪ ಮಾಡಿ ಹೋಗಿತ್ತಿಲ್ವತ್ತೆ ಇಲ್ವೇ ಭಾಳ ರಂಪ ಮಾಡಿ ಹೊಂಟೋಗಿದ್ದು ನನ್ನ ಬಾಯಲ್ಲಿ ಮುನ್ನಾಕ. ಅದಕ್ಕೆ ಸವಸ್ವೇ ಬೇಡ ನನಗೆ ಸುಮ್ಕಿರಿ. ಅಂಬ್ಲಿ ಯೋಗಂಜು ಏನೋ ಇಲ್ಲೇ ಕುಡ್ಕೊಂಡು ಕಾಲ ಕಳಿತೀನಿ ಹೊರ್ತು ನಾನು ಅಲ್ಲಿಗೆ ಬಂದು ಅವ್ರಿಗೂ ನನ್ನ ಮಾತು ಅನ್ಸಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ ನನಗೆ. ಆಯಿತು ಬಿಡವ, ಆಯಿತು ಬಿಡು. ನಿನ್ನ ಖುಷಿ ಎಲ್ಲಿರ್ತದೋ ಅಲ್ಲೇ ಇರು. ಆಯಿತು ತಲೆಗೆಡ್ಸ್ಕೊಬೇಡ. ಅದೇನೋ ನೋಡ್ಕೊತೀವಿ ಸುಮ್ಮನಿರು. ಅವ ಬಿಟ್ಕೊಡು ಕಾಪಿಯೇ ಇನ್ನೂ ಆಗಿಲ್ವಾ? ಬೇಯ್ತದೆ ತಾಡವ, ಬೇಯ್ತದೆ ತಾಡು. ಬೇಲಿ ಸುಮ್ಕಿರವ, ಬೇಯಬೇಡ್ದ ಬೇಲಿ ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.